ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ 12ನೇ ಶತಮಾನದ ಪ್ರಧಾನಮಂತ್ರಿ ಅನುಭವ ಮಂಟಪದ ಮೂಲಕ ಸಕಲ ಜೀವಾತ್ಮರ ಲೇಷಿಗಾಗಿ ಸರ್ವ ಸಮಾನತೆಗಾಗಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡುವುದರ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ. ಅಂತಹ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಗುಲಾಮಗಿರಿಯಿಂದ ಮುಕ್ತವಾಗಿ ಸ್ವತಂತ್ರವಾದ ನಂತರ ಅನೇಕ ಜನ ತ್ಯಾಗ ಬಲಿದಾನವನ್ನು ಮಾಡಿದ ಕಾರಣಕ್ಕಾಗಿ ನಮ್ಮ ದೇಶ ಸ್ವತಂತ್ರವಾಯಿತು. ಆ ನಂತರ ಸ್ವತಂತ್ರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ಜಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಸರ್ವರಿಗೂ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ. ಶ್ವೇತ, ಬಂದ, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ. ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ संगम देवा. महात्मा बसवण्णा जी का इस वचन का भावार्थ क्या होता है? टोटली भगवान के बारे में भारत देश के अंदर इतना झूठ फैलाया गया है. ये शरणों का वचन का किताब पढ़ने के बाद में हमें एक अलग नया रास्ता मिल गया है सरल जीवन के वास्ते. इस किताब के अंदर 2500 वचन है. 100 से ज़्यादा शरणों का इतिहास है, उनकी वचन है. सब उत्पादक लोग थे, मेहनत करने वाले लोग थे. ಈ ಕಲ್ಲು ಮಣ್ಣು ಈ ಮರ ಈ ಬ್ರಹ್ಮಾಂಡವೇ ಒಂದು ಒಡೆಯನ ಅಧೀನದಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಬೇರೆ 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 ರೀತಿಯಿಂದ ಪೂಜೆ ಮಾಡಿದರೆ ನಮ್ಮ ಜೀವನ ಬರೀ ಪೂಜೆಯಲ್ಲೇ ಹೋಗುತ್ತದೆ. ಆದರೆ ಕಾಯಕ ಯಾರು ಮಾಡಬೇಕು? ಅರಿವೇ ಗುರು, ದೇಹವೇ ದೇವಾಲಯ, ಕಾಯಕವೇ ಕೈಲಾಸವೆಂದು ಹೇಳಿದ ಶರಣರ ವಚನಗಳು ಸುಳ್ಳಿದೆನಾ? ಈ ಇಷ್ಟಲಿಂಗವನ್ನು ಎದೆ ಮೇಲೆ ಧರಿಸಿ ಯಾವ ರೀತಿ ಲಗ್ನವಾದ ನಂತರ ಮಂಗಳ ಸೂತ್ರ ಇರ್ತಲ್ಲ, ಅದ ನಂತರ ಪತಿಗೆ ಪತ್ನಿ ಒಬ್ಬಕಿನೇ, ಪತಿಗೆ ಪತ್ನಿ ಒಬ್ಬಕಿನೇ, ಪತ್ನಿಗೆ ಪತಿ ಒಬ್ಬ, ಇಬ್ಬರು ಶರೀರ ಎರಡಾದರೇನು ದೇಹ ಒಂದು. ಪರಮಾತ್ಮ ಅಂತರಂಗದ ಇಬ್ಬರಲ್ಲಿ ಒಬ್ಬನೇ ಇರುತ್ತಾನೆ. ಈ ತತ್ವವನ್ನು 900 ವರ್ಷಗಳ ಹಿಂದೆ ಕೊಟ್ಟಿದ್ದರೂ ಕೂಡ ಇಲ್ಲಿನ ಸ್ವಾರ್ಥಿಗಳು, ದುರಾಶೆ ಉಳ್ಳವರು, ಜನರ ವಿದೇಶಿಗರು ಈ ಭಾರತದ ಮೂಲ ನಿವಾಸಿಗಳ ಮೇಲೆ ಸುಳ್ಳು ಗೊಳ್ಳು ಪಳ್ಳು ಹಲವು ದೈವಗಳನ್ನು ಸೃಷ್ಟಿಸಿ ಶೋಷಣೆ ಮಾಡುತ್ತಾ ಬಂದಿರುವುದನ್ನು ಕಂಡು ಬರ್ತಾ ಇದೆ. ಆದ್ದರಿಂದ ಈ ಭೂಮಿಯ ಮೇಲೆ ಬೆಳೀತಕ್ಕಂಥ ಎಲ್ಲ ಒಂದು ಹುಲ್ಲು ಕಡ್ಡಿ ಹಿಡ್ಕೊಂಡು ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಒಂದು ಇರುವಿನಿಂದ ಆನೆಯವರೆಗೆ ಎಲ್ಲವೂ ಕೂಡ ಒಬ್ಬ ದೇವನ ಅಧೀನದಲ್ಲಿದೆ. ಆ ಒಬ್ಬ ದೇವನನ್ನು ಅರಿತುಕೊಂಡು ಬದುಕುವ ಸಲುವಾಗಿ ಇನ್ನೊಂದು ಬಸವಣ್ಣನವರ ವಚನವಿದೆ. ದಯವಿಲ್ಲದ ಧರ್ಮ ಅದು ಯಾವ ದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವೇ. ಕೂಡಲ ಸಂಗಮ ದೇವ ನಂತಲ್ಲ ವಲ್ಲನಯ್ಯ. ಪ್ರತಿಯೊಂದು ಜೀವಗಳಲ್ಲಿ ದೇವರನ್ನು ಕಂಡು ಬದುಕಪ್ಪ ಅಂತ ಹೇಳಿದ ತಪ್ಪಿದೆನಾ? ಒಂದು ವೇಳೆ ಈ ಮೂರ್ಖರು ಈ ದೇಶದಲ್ಲಿ ದೇವರು ದಿಂಡ್ರ ಹೆಸರ ಮೇಲೆ ಏನು ಮಾಡ್ತಾ ಇದ್ದಾರಲ್ಲ,
ಬಸವಾದಿ ಶರಣರ ಪ್ರತಿಯೊಬ್ಬರು ವಚನಗಳನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ಇವರೆಲ್ಲರೂ ಒಂದಿಲ್ಲ ಒಂದಿನ ಜೈಲಿನಲ್ಲಿ ಸೇರುತ್ತಾರೆ. ಜೈಲಿನಲ್ಲಿ ಅಪರಾಧಿಗಳಾಗಿ ಬಿಡುತ್ತಾರೆ. ಯಾಕೆಂದರೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ದೇವರ ಹೆಸರ ಮೇಲೆ ಅಂತ ಕಂಡು ಬರ್ತಾ ಇದೆ. ಇನ್ನೊಂದು ಬಸವಣ್ಣನವರ ವಚನ, ತನ್ನ ಆಶ್ರಯ ರತಿ ಸುಖವ, ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ, ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತ ಬಲ್ಲರು ಕೂಡಲ ಸಂಗಮದೇವ. ಎಂತಹ ಕಳಕಳಿ ಇತ್ತು ಆ ಬಸವಣ್ಣನವ್ರ ಬಲ್ಲಿ, ಶರಣರ ಬಲ್ಲಿಪ್ಪ ಅಂದರೆ, ಎಲ್ಲರೂ ತನ್ನ ದೇಹವೇ ದೇವಸ್ಥಾನವೆಂದು ನಂಬಿ ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧ ಮನಸ್ಸನ್ನು ಇಟ್ಟುಕೊಂಡು ಯಾವುದಾದ್ರೂ ಒಂದು ಕಾಯಕ ಮಾಡಿ ಬದುಕುತ್ತಾ ಇನ್ನೊಬ್ಬರ ಜೊತೆ ಪ್ರೀತಿಯಿಂದ ಬದುಕಪ್ಪ ಅಂತ ಹೇಳಿದ ಸುಳ್ಳಿದೆನಾ? ಮಹಾಪಾಪಿಗಳೇ ಎಷ್ಟೆಲ್ಲ ಸುಳ್ಳನ್ನು ಸೃಷ್ಟಿಸಿ ಆ ಮಹಾತ್ಮ ಬಸವಣ್ಣನವರನ್ನು ಅವರು ಗುಡಿ ಗುಂಡಾರಗಳನ್ನು ತಿರಸ್ಕಾರ ಮಾಡಿದರು. ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣಗಳೆಲ್ಲ ತಿರಸ್ಕಾರ ಮಾಡಿದರು. ಪುರಾಣವೆಂಬುದು ಪುಂಡರಗೋಷ್ಠಿ, ಶಾಸ್ತ್ರವೆಂಬುದು ಸಂತೆ ಸುದ್ದಿ, ಇವೆಲ್ಲವೇನು ಹೇಳಿದ್ರಲ್ಲ. ನಿಶ್ಚಿಂತವಾಗಿ ಬದುಕಲು ಕಲಿಸಿದ ನಮ್ಮ ಶರಣರ ವಿಚಾರಗಳಲ್ಲಿ ಈ ದೇಶದಲ್ಲಿ ಎಷ್ಟೊಂದು ಕಸ ಹಾಕಿದ್ರಲ್ಲಪ್ಪ. ಮತ್ತು ದೇಶಭಕ್ತಿ, ದೇಶಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ, ಈ ಥರ ಮಾತಾಡಿ ಮತ್ತಿಷ್ಟು ಜನರಿಗೆ ಗೊಂದಲದಲ್ಲಿ ಸಿಗ್ತಾ ಇದ್ದಾರಲ್ಲ. ಆದ ಕಾರಣಕ್ಕೆ ನಾನು ಈ ವಚನಗಳನ್ನು ಓದಿದ ಬಳಿಕ ಯಾಕಪ್ಪ ಇಂಥ ಸರಳ ಜೀವನ ಇದ್ದರೂ ಕೂಡ ಜನರನ್ನು ಯಾಕೆ ಮೋಸ ಮಾಡಿದ್ದಾರೆ? ಮತ್ತು ಮೇರಾ ಭಾರತ್ ಮಹಾನ್ ಹೇ ಅಂತ ಹೇಳ್ತಾರೆ ಇವರು. ತನಗೆ ಹಸುವಾದಾಗ ತಾನೇ ಊಟ ಮಾಡಬೇಕಾಗುತ್ತದೆ, ತಾನು ವಯಸ್ಸಿಗೆ ಬಂದಾಗ ತಾನೇ ಲಗ್ನ ಮಾಡಿಕೊಳ್ಳಬೇಕಾಗುತ್ತದೆ, ತನಗೆ ನಿದ್ರೆ ಬಂದಾಗ ತಾನೇ ಮಲಗಬೇಕಾಗುತ್ತದೆ. ತನಗೆ ದೇವರು ಬೇಕಾದರೆ ತನ್ನ ಅಂತರಂಗದಲ್ಲಿಯೇ ತಾನು ಶರಣಾಗಿ ಧನ್ಯವಾದಗಳನ್ನು ಹೇಳಬೇಕು. ಈ ದೇಹದಲ್ಲಿ ಉಸಿರು ಇರುವವರೆಗೂ ಏನಾದರೂ ತಪ್ಪು ಆದರೂ ಕೂಡ ಹುಟ್ಟಿ ಬಂದಿದ್ದೇ ತಪ್ಪಿದೆ, ನಾವು ಹುಟ್ಟಿ ಬಂದಿದ್ದೇ ತಪ್ಪಿದೆ ಅಲ್ಲ ಈ ಭೂಮಿಗೆ. ಎಲ್ಲ ತಪ್ಪು ಮಾಡೋರ ಜೊತೆ ಕುಳಿತಾಗ ತಪ್ಪು ಮಾಡ್ತೀವಿ, ಸಜ್ಜನರ ಸಂಘದಾಗ ಕುಳಿತಾಗ ಸಜ್ಜನರಾಗ್ತೀವಿ, ದುರ್ಜನರ ಸಂಘದಾಗ ಕುಳಿತಾಗ ದುರ್ಜನರಾಗ್ತೀವಿ. ಈ ಥರ ನಾವು ಶರಣರ ಸಂಘವನ್ನು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಮಾಡಿದ್ದೇ ಆದರೆ ಇಡೀ ಭಾರತ ದೇಶ ಇಂತಹ ಒಳ್ಳೆಯ ದೇಶ ಜಗತ್ತಿನಲ್ಲಿ ಮತ್ತೊಂದಿರುವುದಿಲ್ಲ. ಅದು ಸಿರ್ಫ್ ಒಂದೇ ಒಂದಂದ್ರೆ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ. ಈ ಧರ್ಮದಲ್ಲಿ ಮಾದಾರ ಚೆನ್ನಯ್ಯನವರು, ಡೋಹಾರ ಕಕ್ಕಯ್ಯನವರು, ಹಡಪದ ಅಪ್ಪಣ್ಣನವರು, ಲದ್ದೆಯ ಸೋಮಣ್ಣ, ಉರಿಲಿಂಗ ಪೆದ್ದಿಯರವರು, ಕಿನ್ನರಿ ಬೊಮ್ಮಯ್ಯನವರು, ಸಿದ್ದರಾಮೇಶ್ವರವರು, ಅಲ್ಲಮಪ್ರಭುರವರು, ಅಕ್ಕಮಹಾದೇವಿ, ಕಾಶ್ಮೀರದಿಂದ ಬಂದಿರತಕ್ಕಂಥ ಮಹಾದೇವ್ ಮತ್ತು ಮಹಾದೇವಿ ರಾಜರು ತಮ್ಮ ರಾಜುಟ್ಕಿ ಸೀಟನ್ನು ಬಿಟ್ಟು ಬಸವಕಣ್ಣ ಬಂದ್ರಲ್ಲಪ್ಪ. ಇಂಥ ಹೇಳ್ತಾ ಹೋದರೆ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮವೆಂದು ಹೇಳಲು ನಾನು ಈ ಮೂಲಕ, ಇದು ಇತಿಹಾಸ ಹೇಳುತ್ತದೆ, ನಾನು ಹೇಳ್ತಾ ಇಲ್ಲ, ಸರಳ ಜೀವನಕ್ಕಾಗಿ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ, ಆದರೆ ಹೃದಯಕ್ಕೆ ತಟ್ಟಿದೆ. ಆದರೆ ಈ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ತಪ್ಪನ್ನು ಬಿಟ್ಟುಕೊಟ್ಟು ಒಳ್ಳೆ ವ್ಯಕ್ತಿಗಳನ್ನು ಆಗಿ ಬದುಕಿ ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಬಸವಣ್ಣನವರು ಹೇಳಿದಂತೆ ನಾವೆಲ್ಲರೂ ಬದುಕೋಣ ಎಂದು ಹೇಳುತ್ತಾ ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ. ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ 145 ಕೋಟಿ ಜನಸಂಖ್ಯೆಯುಳ್ಳ ಭಾರತೀಯರಿಗೆ ಮತ್ತು ವಿಶೇಷವಾಗಿ ದೇಶದ ಮುಖ್ಯಸ್ಥರಿರ್ತಾರಲ್ಲ, ದೇಶದ ಪ್ರಧಾನಮಂತ್ರಿಗಳಾಗಲಿ, ರಾಷ್ಟ್ರಪತಿಗಳಾಗಲಿ, ರಾಜ್ಯಪಾಲರಾಗಲಿ, ಮುಖ್ಯಮಂತ್ರಿಗಳಾಗಲಿ, MLA ಆಗಲಿ, MP ಆಗಲಿ, ಸಮಾಜದ ಒಳ್ಳೆ ಕಾರ್ಯ ಮಾಡ್ತಕ್ಕಂಥವ್ರಾಗಲಿ, ಈಗೆಲ್ಲ
ಸಮಾಜದ ಬಗ್ಗೆ ಒಳ್ಳೆಯದನ್ನು ಬಯಸೋದನ್ನು ನಾವು ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡೋಣ ಎಂದು ಹೇಳುತ್ತಾ, ಈ ಧರ್ಮದ ಗುರುಗಳೆನಿಸಿಕೊಂಡಿದ್ದರೂ ಕೂಡ ವಚನಗಳನ್ನು ಓದಿರಿ. ವಚನಗಳನ್ನು ತಿರುಚುವ ಕಾರ್ಯ ಮಾಡಿದರೆ ಅದು ದೇಶದ್ರೋಹದ ಕಾರ್ಯವಾಗುತ್ತದೆ. ನೀವೇನೇ ಪ್ರಯತ್ನ ಪಟ್ಟರೂ ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಡೂಪ್ಲಿಕೇಟ್ ನೋಟ್, ಒರಿಜಿನಲ್ ನೋಟ್ ಎರಡು ಅರ್ಥವಾಗುತ್ತವೆ. ಆದ್ದರಿಂದ ಯಾರೂ ವಚನಗಳನ್ನು ತಿದ್ದುವುದಾಗಲಿ ಅವುಗಳಿಗೆ ಏನನ್ನು ಮಾಡುವುದಾಗಲಿ ಮಾಡಿದೆ ಆದರೆ ನಿಜಕ್ಕೂ ಇವತ್ತಿಲ್ಲ ನಾಳೆ ದೇಶದ್ರೋಹಿಗಳಾಗುತ್ತೀರಿ. ಅದನ್ನು ಬಿಟ್ಟು ಇದ್ದಿದ್ದು ಇದ್ದ ಹಾಗೆ ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ದೇಹವೇ ದೇವಾಲಯವೆಂದು ಗಟ್ಟಿತನದಿಂದ ಬದುಕಿರಿ, ಇನ್ನೊಬ್ಬರನ್ನು ಬದುಕಲು ಬಿಡಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.